ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಪಾನಿಪುರಿಗೆ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ನೆನೆ ಇಟ್ಕೊಂಡೇನಿ. ಆಮೇಲೆ ಅದಕ್ಕೆ ಪುದೀನ, ಧನಿಯಾ ಒಂದೊಂದು ಹಿಡಿ ತೊಗೊಂಡೇನಿ. ಒಂದು 4 ಹಸಿಮೆಣಸಿನ್ಕಾಯಿ, ಮೆಣಸು, ಒಂದು ಚಕ್ಕೆ, ಇಷ್ಟು ಸ್ವಲ್ಪ ಶುಂಠಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡಿ, ಇಷ್ಟು ಹುಣಸೆಹಣ್ಣಿನ ಲಿಕ್ವಿಡ್ ಬಂದಿದೆ. ಇದಕ್ಕೆ ನಾನು ಇಷ್ಟು 1-2 ಲೋಟದಷ್ಟು ನೀರು ಮಿಕ್ಸ್ ಮಾಡ್ತಾಯಿದ್ದೇನೆ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮೆಣಸು, ಅದರದ್ದು ಚಟ್ನಿ ಏನು ಮಾಡಿದ್ವಲ್ಲ ಅದರ ರಸ ಇದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದು ಜೀರಿಗೆ 1 ಸ್ಪೂನ್ ಹುರ್ಕೋತಾ ಇದ್ದೀನಿ. ಈ ಥರ ಹುರ್ಕೊಂಡು ನೀವು ಪಾನಿಪುರಿಗೆ ಮತ್ತು ಅದರ ಮಸಾಲೆ, ಆಲೂಗಡ್ಡೆ ಮಸಾಲೆ ಇರುತ್ತಲ್ಲ, ಅದಕ್ಕೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, 1 ಸ್ಪೂನ್ ಚಾಟ್ ಮಸಾಲ ತೊಗೊಂಡೇನಿ. ಆಮೇಲೆ ಹುರಿದಿದ್ದು ಜೀರಾ ಪೌಡ್ರು 1 ಸ್ಪೂನು, ಇದು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು, ಮಾಮೂಲು ಉಪ್ಪು 1 ಸ್ವಲ್ಪ ರುಚಿಗೆ ತಕ್ಕಷ್ಟು. ಪಾನಿ ರೆಡಿ ಆಗಿದೆ. ಇವಾಗ ಇದು ಪಾನಿಪುರಿ ಮಸಾಲ, ಅದು 1 ಸ್ಪೂನ್ ಹಾಕ್ತಾಯಿದ್ದೇನೆ. ಇದಕ್ಕೆ ಪಲ್ಯಕ್ಕೆ ಈ 5 ಆಲೂಗಡ್ಡೆ ತೊಗೊಂಡಿನಿ. ಆಮೇಲೆ ಅದಕ್ಕೆ ಇದರಲ್ಲೇ ಚಾಟ್ ಮಸಾಲ ಮತ್ತು ಕಾಲಾ ನಮಕು ಮತ್ತು ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು ಎಲ್ಲ ಒಂದು ಅರ್ಧ ಸ್ಪೂನ್ ತೊಗೊಂಡೇನೆ. ಆಮೇಲೆ ಇದು ಜೀರಾ ಪೌಡ್ರು, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ನಾನೇನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮೆಣಸಿಂದ ಏನು ಚಟ್ನಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಒಂದು ಸ್ವಲ್ಪ ತೊಗೋಬೇಕು. ಇದು ಆಲೂಗಡ್ಡೆ ಮಸಾಲೆಗೆ. ನಾ ಇವಾಗ ಕಡಲೆಕಾಳು ಸೀಸನ್ ಅಲ್ವಾ, ಅದೇ ಫ್ರೆಶ್ ಕಡಲೆಕಾಳೇ ತೊಗೊಂಡೇನಿ. ನೀವು ಬೇಕಾದರೆ ಒಣ ಕಡಲೆಕಾಳನ್ನ ನೆನೆಸ್ಬಿಟ್ಟು ಅದನ್ನು ಈ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಈ ಥರ ಪೂರಿ ಮುಡ್ಕೊಂಡು ಇಟ್ಕೊಂಡೇನಿ. ಅದಕ್ಕೆ ಇವಾಗ ಏನು ಮಸಾಲೆ, ಆಲೂಗಡ್ಡೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟಫ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಪಾನಿ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಕ್ಯಾರೆಟ್ ಇದ್ದರೆ ಅದು ಕ್ಯಾರೆಟ್ ತುರಿನೂ ಹಾಕ್ಕೋಬೋದು. ಇದು ಚೋಚೋ ಹಾಕ್ತಾಯಿದ್ದೀನಿ. ಸಪ್ಪೆ ಸೇವಿದ್ರೆ ಸಪ್ಪೆ ಸೇವನು ಹಾಕ್ಕೋಬೋದು. ಇವಾಗ ಇದು ಸ್ವೀಟ್ ಚಟ್ನಿ ನಮ್ಮ ಮನೆಯಲ್ಲೇ ರೆಡಿ ಮಾಡಿದ್ದೇ ಇತ್ತು. ಸ್ವೀಟ್ ಚಟ್ನಿ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಮಾಡಿ ನೋಡಿ, ಮನೇಲೇ ಪಾನಿಪುರಿ ಮಾಡಿ ನೋಡಿ. ಎಲ್ಲರೂ ಮನೇಲೇ ಇಷ್ಟಪಡ್ತಾರೆ. ತುಂಬ ಮಸಾಲೆ ಇದನ್ನು ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಟೇಸ್ಟ್ ಚೆನ್ನಾಗಿದೆ.
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಪಾನಿಪುರಿ ತುಂಬ ಟೇಸ್ಟಿಯಾಗೆ ಯಮ್ಮಿಯಾಗೆ ಇದೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ.